ಜಿಲ್ಲಾಧ್ಯಕ್ಷರಿಗೆ ಬಂದು ಫಸ್ಟು ತಲೆ ಕೆಟ್ಟಿರ್ಬೇಕು ಅವ್ರಿಗೆ. ಏನು ಅಂದರೆ ಫಸ್ಟು ಅವ್ರು ಮಾತಾಡ್ತಾ ಇದ್ದಂಗೆ ಹೇಳ್ತಾರೆ. ಏನಂತ ಹೇಳ್ತಾರೆ, 90% ಜನ ಅಲ್ಲಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟಿದ್ದೆ ಒಂದು ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟು ಒಂದು 90% ಜನ ನನಗೆ ಗೊತ್ತೇ ಇಲ್ಲ ಅಂದರೆ ಇವ್ರು ಯಾವ ಥರ ಸಂಘಟನೆ ಮಾಡ್ಕೊಂಬಂದಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ. ಜನಗಳಿಗೂ ಗೊತ್ತು. ಅವರು ಬೊಬ್ಬೆ ಮಾತುಗಳೆಲ್ಲ ಹೊಡಿತಾ ಇದ್ದಾರೆ. ಇವರು ಹಿಂದುಳಿದ ವರ್ಗದವ್ರು ಬರ್ತಾರೆ ನನ್ನ ಜೊತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದ್ಬಿಟ್ಟು ಏನೋ ಮಾಹಿತಿಗಳೇನೋ ಕೊಟ್ಕೊಂಡು ಬರ್ತಾ ಇದ್ದಾರೆ. ಬಟ್ ಈ ಶಿವಕುಮಾರಣ್ಣ ಇವರೆಲ್ಲ ಹೇಳ್ತಾರಲ್ಲ, ಅಳುಬ್ರು ಇವ್ರಿಗಿನ್ನ ಅಳುಬ್ರೇನೋ ಕಾಂಗ್ರೆಸ್ಸಲ್ಲಿ ಅವರು ದುಡ್ಕೊಂಬಂದಿರೋ ಅವ್ರನ್ನೆಲ್ಲ ತೆಗೆದಾಕ್ತೀನಿ, ಅವ್ರನ್ನ ಅಮಾನತ್ ಮಾಡ್ತೀನಿ ಅಂದರೆ ಅದು ಸರಿಯಲ್ಲ. ಅವ್ರಿಗೆ ಅದು ಒಳ್ಳೆಯದು ಆಗಲ್ಲ. ಯಾಕಂದರೆ 90% ಅವ್ರಿಗೆ ಗೊತ್ತಿಲ್ಲ ಅಂದರೆ ಇವ್ರ ಪಕ್ಷ ಸಂಘಟನೆ ಏನು ಮಾಡೇ ಇಲ್ವಲ್ಲ. ಅಲ್ಲಿ ಯಾರು ಏನಂತ ಗೊತ್ತಿಲ್ಲಲ್ಲ. ನಾವು ನೋಡ್ತಾ ಇದ್ರಲ್ಲ, ನಾವು ಹೊಸದಾಗೆ ಕಾಂಗ್ರೆಸ್ಗೆ ಬಂದಿರೋದು ನೋಡಿರೋದು. ನಾವು ಹೊಸದಾಗೆ ನಾವು ಒಪ್ಕೊಂತೀನಿ ಅದನ್ನು. ಹೊಸದಾಗೆ ಅವ್ರು ಯಾರೋ ಕಾಂಗ್ರೆಸ್ ಇರೋಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ನಮಗೆ ಅಂತೆಲ್ಲ ಹೇಳ್ತಾರೆ ಅವರು. ಹಂಗಾದ್ರೆ ಇವ್ರ ಪಕ್ಷ ಸಂಘಟನೆ ಏನು ಮಾಡಿದ್ದಾರೆ? ಇವ್ರು ಬರೋವಾಗ ಇವ್ರ ಜೊತೆ 200 ಜನನ ಕರ್ಕೊಂಬರ್ತಾರಾ, ಇಲ್ಲ 300 ಜನನ ಕರ್ಕೊಂಬರ್ತಾರಾ? ಪಕ್ಷ ಎಲ್ಲಿ ಸಂಘಟನೆ ಮಾಡೇ ಇಲ್ಲ. ಕಾಂಗ್ರೆಸ್ ಅಂದರೆ ಏನೋ ಇವ್ರು 4-5 ಜನ ಅಂತ ಒಂದು ಗುಂಪು ಮಾಡ್ಕೊಂಡಿದ್ರೆ ಅವರೇ ಕಾಂಗ್ರೆಸ್ಸಾ? ಇವಾಗ ಅನಿಲ್ ಅಣ್ಣ ಮತ್ತು ಎಮ್ ಎಲ್ ಎ ಅವ್ರು ಗೆದ್ದಾಗಿಂದಾನೆ ಇದು ಕಾಂಗ್ರೆಸ್ಸು ಬೆಳೀತಾ ಇರೋದು. ಈಗ ಕೋಲಾರದಲ್ಲಿ ನನಗೆ ಗೊತ್ತಿದ್ದಂಗೆ. ಅದು ಬಿಟ್ಟು ಇವ್ರು ಅವಾಗ ಮಾಡ್ಕೊಂಬಂದಿರೋ 6-7 ಜನನೇ ಕಾಂಗ್ರೆಸ್ ಮಾಡ್ಕೊಂಡು ಬಂದುಬಿಟ್ರಲ್ಲ ಇವರು. ಈಗ ಅನಿಲ್ ಅಣ್ಣವರು ಮತ್ತು ಎಮ್ ಎಲ್ ಎ ಅವ್ರು ಬಂದಿರೋದ್ರಿಂದನೇ ಎಲ್ಲ ಜನನೂ ಸೇರ್ತಾ ಇದ್ದಾರೆ, ಎಲ್ಲ ಕಾರ್ಯಕರ್ತರು ಒಂದು ಒಟ್ಟಾಗಿದ್ದು ಮಾಡ್ತಾ ಇದ್ದಾರೆ. ಇವರು ಹೊಸ್ದಾಗಿ ಬಂದ್ಬಿಟ್ಟು ಇವತ್ತೇನೋ ಅವ್ರು ತಳ್ಳಬೇಕು ಅಂದರೆ ಕಾರಣ ಇದ್ದೇ ಇರುತ್ತಲ್ವ. ಇವ್ರೇನು ಮಾಡಿಲ್ಲ ಅಂತ ತಾನೇ ತಳ್ತಾರೆ ಆಚೆಗೆ. ಇನ್ನು ಸುಮ್ಮನೆಲ್ಲ ಬಂದು ಎಲ್ಲರೂ ತಳ್ಳಿಬಿಡ್ತಾರೆ ಇವ್ರನ್ನ. ಅದಕ್ಕೆ ನಾನು ಏನು ಹೇಳೋದೇನೆಂದರೆ, ಇವರು ಇಂಥ ಮಾತುಗಳನ್ನೆಲ್ಲ ಫಸ್ಟ್ ಇಡಬೇಕು, ಫಸ್ಟ್ ಕಟ್ಟಿಡಬೇಕು. ಫಸ್ಟ್ ಇವ್ರ ಪೋಸ್ಟ್ ಏನು ಇದೆಯೋ ಅದನ್ನು ಕಾಪಾಡ್ಕೊಳ್ಳೋಕೆ ನೋಡಬೇಕು. ಫಸ್ಟು ಸಂಘಟನೆ ಇದು ಮಾಡಿಕೊಂಡು ಕಾಂಗ್ರೆಸ್ಗೆ ಏನು ಬೇಕೋ ಯಾವ ಥರ ಬಲಪಡಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಮೈಕ್ ಸಿಕ್ಕೋಯ್ತು ಅಂದ್ಬಿಟ್ಟು ಏನನ್ನೋದು ಮಾತಾಡ್ತಾ ಇದ್ದಾರೆ ಅವರು. ಹೊರಗಡೆಯಿಂದ ಬಂದಂಥವ್ರು ಯಾರಿಲ್ಲ ಅಲ್ಲೆಲ್ಲ. ಬಂದು ಹೊರಗಡೆ ಅಂದರೆ ಈಗ ಎಮ್ ಎಲ್ ಎಗೆ ಮತ್ತು ಎಮ್ ಎಲ್ ಎ ಎಲೆಕ್ಷನ್ಗೆ ಮತ್ತು ಬಂದುಬಿಟ್ಟಿದೆ ಈ ಲೋಕಸಭಾ ಎಲೆಕ್ಷನ್ಗೆ ಎಲ್ಲ ದುಡ್ದಿರ್ತಕ್ಕಂಥ ಕಾರ್ಯಕರ್ತರೇ ಬಂದಿದ್ದಾರೆ ಹೊರತು ಬೇರೆಯವ್ರು ಯಾರೂ ಬಂದಿಲ್ಲ. ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಅಲ್ವಾ, ಬೇರೆಯವ್ರು ಯಾರೂ ಬಂದಿಲ್ಲ. ಇನ್ನು ತಳ್ತಾರೆ ಅಂದರೆ ಇವ್ರು ಬಂದುಬಿಟ್ಟಿದೆ ಲಾಸ್ಟ್ ಎಮ್ ಎಲ್ ಎ ಎಲೆಕ್ಷನ್ಗೆ ಬಂದುಬಿಟ್ಟಿದ್ದೆ ಬೇರೆಯವ್ರಿಗೆ ಮಾಡ್ತಾರೆ. ಕಾಂಗ್ರೆಸ್ಸಲ್ಲಿ ಇದ್ಕೊಂಡಿದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡ್ತಾರೆ. ಮತ್ತು ಈ ಲೋಕಸಭಾ ಎಲೆಕ್ಷನ್ ಬಂದಾಗ ಆವಾಗ ಹಂಗೆ ಮಾಡ್ತಾರೆ. ಕಾಂಗ್ರೆಸ್ಗೆ ಅವ್ರು ಸಪೋರ್ಟ್ ಮಾಡಲ್ಲ. ಮಾಡದೇ ಇದ್ರೆ ಇವಾಗ ಜನಗಳೆಲ್ಲ ಏನು ಮಾಡ್ತಾರೆ, ಕಾರ್ಯಕರ್ತರು ಏನು ಮಾಡ್ತಾರೆ, ಇಂಥವ್ರು ಬೇಡ ಅಂತ ತಳ್ತಾರಲ್ವ. ಇದು ಕಾಮನ್ ವರ್ಡೇ ತಾನೇ, ಅದು ಮಾಡೇ ಮಾಡ್ತಾರಲ್ಲ. ಎಂಥ ಜಾಗದಲ್ಲೂ ಇವ್ರು ಮೋಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಆಚೆಗೆ ತಳ್ತಾರೆ. ಅದೇ ರೀತಿ ತಳ್ಳಿದ್ದಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಏನೋ ಅವ್ರ ಮೇಲೆ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಅವನೇನೋ ಮಾಡಬೇಕು. ಅನಿಲ್ ಅಣ್ಣ ಅವ್ರ ಬಗ್ಗೆ ಹೇಳ್ತಾರೆ, ಅವೆಲ್ಲ ಸುಳ್ಳು ಮಾತುಗಳು. ಅನಿಲ್ ಅಣ್ಣ ಎಲ್ಲರಿಗೂ ಒಳ್ಳೇದೇ ಹೇಳ್ಕೊಡ್ತಾರೆ ಹೊರತು ಒಳ್ಳೆ ದಾರಿನಲ್ಲಿ ಹೋಗ್ರಪ್ಪ, ಅದೆಲ್ಲ ತಪ್ಪು ಮಾಡಬಾರ್ದು ಅಂತ ಹೇಳ್ತಾರೆ ವಿನಃ ಅವರೇ ಹೇಳಿ ಅವರೇ ತಳ್ಸಂಗಿದ್ದಿದ್ರೆ ಅವ್ರು ಒಳಗೇ ಬರ್ತಾಯಿದ್ದಿಲ್ಲ. ಅವ್ರೇನು ಹಂಗೆ ಮನ್ಸು ಮಾಡೋಂಗಿದ್ದಿದ್ರೆ ಅವ್ರು ಒಳಗೇ ಬರ್ತಾಯಿದ್ದಿಲ್ವಲ್ಲ, ಒಳಗೆ ಬರೋಕ್ಕೆ ಬಿಡ್ತಾಯಿದ್ದಿಲ್ವಲ್ಲ. ಇವಾಗ ಸಡನ್ನಾಗಿ ಹಂಗೆ ತಳ್ತಾರೆ ಅಂದರೆ ಇವರಿಂದ ಏನು ಕಾಂಗ್ರೆಸ್ಗೆ ಯಾವುದೇ ಥರ ಏನು ಇದೇ ಇಲ್ಲ, ಅನುಕೂಲಗಳೇ ಇಲ್ವಲ್ಲ. ಪಕ್ಷ ಮೇಯ್ನ್ ಬಂದ್ಬಿಟ್ಟು ಪಕ್ಷ ಸಂಘಟನೆ ಮಾಡೇ ಇಲ್ವಲ್ಲ ಇವರು ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಅವರು. ಇಲ್ಲ, ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಅವ್ರು ನಿಲ್ಲಿಸಿದ್ರೇ ಬೇರೆಯವ್ರು ಹೊಸಬ್ರನ್ನ ಮಾಡಿದ್ರೇ ಜಿಲ್ಲಾ ಕಾಂಗ್ರೆಸ್ಸು ಗತವೈಭವವನ್ನು ಪಡ್ಕೊಳ್ತದೆ. ಇಲ್ಲ ಅಂದರೆ ಇವ್ರನ್ನೇ ಕಂಟಿನ್ಯೂಷನ್ ಮಾಡಿದ್ರೆ ಅಂತ ಮಾಮೂಲಿ ಇದೇ ಗಲಾಟೆಗಳು ಅಲ್ಲೋಗಿ ಅವ್ರಿಗೆ ಈ ಮಾತು ಹೇಳು, ಅವ್ರಿಗೆ ಅದೇನೋ ಹೇಳ್ತಾರಲ್ವ ಎತ್ತುಗಟ್ಟ ಮಾತುಗಳು ಅಂತ, ಇದನ್ನೇ ಮಾಡಿ ಕಾಂಗ್ರೆಸ್ನ ಇಲ್ಲಿ ಕೋಲಾರದಲ್ಲಿ ಏನು ಇಲ್ದಾರೆ ಮುಗ್ಸೋಕ್ಕೆ ನೋಡ್ತಿರೋರು ಅಷ್ಟೇ. ನೋಡೋಣ ಯಾರು ಅದಕ್ಕೆ ಫಿಟ್ ಕ್ಯಾಂಡಿಡೇಟ್ ಇರ್ತಾರೋ ಅವರೇ ಮುಂದೆ ಬರ್ತಾರೆ, ಅವ್ರನ್ನ ಮಾಡೇ ಮಾಡ್ತಾರೆ. ಫಿಟ್ ಕ್ಯಾಂಡಿಡೇಟ್ ಅಂದರೆ ಜನಗಳಲ್ಲಿ ಸಂಘಟನೆ ಮಾಡ್ತಕ್ಕಂಥವ್ರು ಯಾರು ಇರ್ತಾರೋ ಅವ್ರನ್ನ 100% ಮಾಡೇ ಮಾಡ್ತಾರೆ. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ ಬಿಪಿ, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು. ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3-4 kg ತೂಕ ಕೂಲಾಗಿ ಇಳಿಸಬಹುದು. ಕರೆ ಮಾಡಿ 9449552230, 9481638444, 9449552230 ಅಥವಾ 9481638444.